Good morning, children. In previous class, we are discussing a long and healthy life. So, long and healthy life ಅನ್ನೋ ಒಂದು ಲೆಸನಲ್ಲಿ ಆಲ್ರೆಡಿ ನಾವು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದಾಗ ಅದರಲ್ಲಿ ಕ್ಲಿನಿಕಲ್ ಥರ್ಮೋಮೀಟರ್ ಇರ್ಬೋದು, ಹಾಗೆಯೇ ಸ್ಟೆಥೋಸ್ಕೋಪ್. ಈ ಸ್ಟೆಥೋಸ್ಕೋಪನ್ನು ಹೇಗೆ ಅವರು ಬಳಕೆಗೆ ತಗೊಂಡು ಬಂದರು, ಅದರ ಹಿಂದಿನ ಒಂದು ಸ್ಟೋರಿಯನ್ನು, ಹಾಗೆಯೇ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪನ್ನು ಹೇಗೆ ಯೂಸ್ ಮಾಡ್ತೀವಿ, ಏನಕ್ಕೆ, ಹಾಗೆಯೇ ನ್ಯೂ ಮಿಷಿನ್, ಅದರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನು ಇನ್ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಹಾಗೆಯೇ ಸರ್ಜರಿ. ಸರ್ಜರಿ ಅಂತಕ್ಕಂಥದ್ದು ಹೇಗೆ ಹಂತ ಹಂತವಾಗಿ ಬೆಳವಣಿಗೆನ ಹೊಂದಿದೆ ಅನ್ನೋವಂಥದ್ದನ್ನು ಇನ್ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಪ್ರಿವೆಂಟಿಂಗ್ ಡಿಸೀಸಸ್. ಪ್ರಿವೆಂಟಿಂಗ್ ಡಿಸೀಸಸ್ ಅಂತ ಹೇಳಿದ್ರೆ ಹೇಗೆ ಅದನ್ನ ಡಿಸೀಸ್ಗಳಿಂದ ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು ಅನ್ನೋದನ್ನು, ಹೇಗೆ ಅದನ್ನ ಹಂತ ಹಂತವಾಗಿ ಕಂಡುಹಿಡಿದ್ರು ಅನ್ನೋದನ್ನ ನೋಡೋಣ. Many dreadful diseases have been causing death of thousands of people all over the world. Scientists wanted to find a way to save such people. Smallpox was a dangerous disease in the 18th century. ಸುಮಾರು 18 ವರ್ಷಗಳ ಹಿಂದೆ 18ನೇ ಶತಮಾನದ ಆಸುಪಾಸಿನಲ್ಲಿ ಹಲವಾರು ಒಂದು ಭಯಂಕರವಾದಂಥ ಕಾಯಿಲೆಗಳು ಈ ಒಂದು ಜಗತ್ತನ್ನು ಕಾಡಿದೆ. ಅದರಲ್ಲಿ ಒಂದು ಯಾವುದು, ಸ್ಮಾಲ್ ಪಾಕ್ಸ್ ಅಂತಕ್ಕಂಥದ್ದು. ಸ್ಮಾಲ್ ಪಾಕ್ಸ್ ವಾಸ್ ಎ ಡೇಂಜರಸ್ ಡಿಸೀಸಸ್ ಇನ್ ದಿ 18th century. 18th centuryಯಲ್ಲಿ ಈ ಒಂದು ಸ್ಮಾಲ್ ಪಾಕ್ಸ್ ಅಂತಕ್ಕಂಥ ಒಂದು ಕಾಯಿಲೆ ತುಂಬ ಘೋರವಾಗಿ ಆ ಒಂದು ಜನರನ್ನು ಕಾಡಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಎಡ್ವರ್ಡ್ ಜೆನ್ನರ್ ಆಫ್ ಇಂಗ್ಲೆಂಡ್ ಡಿಸ್ಕವರ್ಡ್ ಆ್ಯಂಡ್ ಡೆವಲಪ್ಡ್ ದಿ ವ್ಯಾಕ್ಸಿನ್ ಫಾರ್ ಸ್ಮಾಲ್ ಪಾಕ್ಸ್. ಆ ಒಂದು ಸಂದರ್ಭದಲ್ಲಿ ಈ ಇಂಗ್ಲೆಂಡ್ನ ಎಡ್ವರ್ಡ್ ಜೆನ್ನರ್ ಅಂತಕ್ಕಂಥ ಒಬ್ಬ ಡಾಕ್ಟರ್ ಏನು ಮಾಡ್ತಾರೆ, ಇದಕ್ಕೆ ವ್ಯಾಕ್ಸಿನನ್ನು ಕಂಡುಹಿಡಿತಾರೆ. ಇವಾಗ ನಾವು ಪ್ರೆಸೆಂಟ್ ಏನೋ ಕೊರೋನಾ ಅನ್ನುವಂಥ ರೋಗವನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಇಡೀ ಪ್ರಪಂಚದ ಎಲ್ಲ ಜಗತ್ತಿನ ಒಂದು ಡಾಕ್ಟರ್ಸ್ಗಳಿರ್ಬೋದು, ಸೈಂಟಿಸ್ಟ್ಗಳಿರ್ಬೋದು, ಅದಕ್ಕೆ ವ್ಯಾಕ್ಸಿನನ್ನು ಕಂಡುಹಿಡಿತಾ ಇದ್ದಾರೆ. ಆಲ್ರೆಡಿ ಕಂಡುಹಿಡಿದಿದ್ದಾರೆ ಅಲ್ವಾ. ಹಾಗೆಯೇ ಅವಾಗಲೂ ಸಹ ಈ ಒಂದು ಸ್ಮಾಲ್ ಪಾಕ್ಸ್ ಅಂತಕ್ಕಂಥದ್ದು ಇಡೀ ಜಗತ್ತನ್ನು ಕಾಡ್ತಾ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಎಡ್ವರ್ಡ್ ಜೆನ್ನರ್ ಅಂತಕ್ಕಂಥವ್ರು ಇದಕ್ಕೆ ವ್ಯಾಕ್ಸಿನನ್ನು ಫೈಂಡ್ ಔಟ್ ಮಾಡ್ತಾರೆ. ಹೇಗೆ ಅಂತ ನೋಡೋಣ, ಅವ್ರು ಹೇಗೆ ಅದಕ್ಕೆ ವ್ಯಾಕ್ಸಿನನ್ನು ಕಂಡುಹಿಡಿದ್ರು ಅಂತ ನೋಡೋಣ. Dr. Jenner was found asking questions about the personal lifestyle of his patient. ಈ ಒಂದು ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಇವ್ರಿಗೂ ಏನು ಮಾಡ್ತಾರೆ, ಬಂದಂತಹ ಪೇಷಂಟ್ಗಳನ್ನು ಅವರ ಒಂದು ಲೈಫ್ ಸ್ಟೈಲನ್ನು, ಪರ್ಸ್ನಲ್ ವಿಷಯಗಳನ್ನು ಅವರು ಕೇಳ್ತಾ ಇರ್ತಾರೆ. ನೀವು ಹೇಗೆ ನಿಮ್ಮ ಒಂದು ಲೈಫ್ ಇದೆ, ಏನು ಮಾಡ್ತಾ ಇದ್ದೀರಾ ಅಂದರೆ, ಇವಾಗ ನೀವು ಡಾಕ್ಟರ್ಸ್ ಹತ್ರ ಹೋದರೆ ಅವ್ರು ಕೇಳ್ತಾರಲ್ವ, ಏನು ಮಾಡ್ತಾ ಇದೆಯಪ್ಪ, ಏನು ಸ್ಟೂಡೆಂಟಾ, ಏನು ಅಂತೆಲ್ಲ ಕೇಳ್ತಾರೆ. ಹಾಗೆಯೇ ಇವರು ಸಹ ತಮ್ಮ ಒಂದು ಪೇಷಂಟ್ಗಳ ಒಂದು ಪರ್ಸ್ನಲ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ, ಪರ್ಸ್ನಲ್ ಲೈಫ್ ಸ್ಟೈಲ್ ಬಗ್ಗೆ ಕೇಳ್ತಾ ಇರ್ತಾರೆ. ಒನ್ಸ್ ಎ ಡೈರಿ ಮೇಡ್ ಟೋಲ್ಡ್ ಹಿಮ್ ದಟ್ ಶಿ ವುಡ್ ನೆವರ್ ಕ್ಯಾಚ್ ಸ್ಮಾಲ್ ಪಾಕ್ಸ್ ಆ್ಯಸ್ ಶಿ ಹ್ಯಾಡ್ ಸಫರ್ಡ್ ಫ್ರಮ್ ಕೌ ಪಾಕ್ಸ್ ವಿಚ್ ಹ್ಯೂಮನ್ ಬೀಯಿಂಗ್ ಕ್ಯಾಚ್ ಫ್ರಮ್ ಕ್ಯಾಟಲ್. ಒಂದ್ಸರಿ ಹೀಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಡೈರಿ ಮೇಡ್ ಅಂದರೆ ಡೈರಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಸಹ ಹೀಗೆ ಏನು ಲೈಫ್ ಸ್ಟೈಲು ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾನೆ, ನನಗೆ ಈ ಸ್ಮಾಲ್ ಪಾಕ್ಸ್ ಏನೂ ತೊಂದರೆ ಇಲ್ಲ, ಆದರೆ ನಾನು ಈ ಕೌ ಪಾಕ್ಸಿಂದ ತುಂಬಾ ಬಳಲ್ತಾ ಇದ್ದೀನಿ, ಅದರ ಒಂದು ರೋಗಕ್ಕೆ ತುತ್ತಾಗಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಅವನು ಹೇಳ್ತಾನೆ. ಆವಾಗ ಡಾಕ್ಟರ್ ಜೆನ್ನರ್ ಹೇಳ್ತಾರೆ, ಡಾಕ್ಟರ್ ಜೆನ್ನರ್ ಥಾಟ್ ದಟ್ ಕೌ ಪಾಕ್ಸ್ ಕುಡ್ ಬಿ ಎ ಪ್ರೊಟೆಕ್ಷನ್ ಎಗೇನ್ಸ್ಟ್ ಸ್ಮಾಲ್ ಪಾಕ್ಸ್. ಅವರು ಆ ವ್ಯಕ್ತಿಯ ಒಂದು ಬ್ಲಡ್ಡನ್ನು ಏನು ತಗೊಂಡು ಅವರು ಚೆಕ್ಕನ್ನು ಮಾಡಿದಾಗ ಈ ಸ್ಮಾಲ್ ಪಾಕ್ಸ್ಗೆ ಹೋಲಿಸ್ಕೊಂಡ್ರೆ ಕೌ ಪಾಕ್ಸಿಂದ ಆ ವ್ಯಕ್ತಿ ಹೆಚ್ಚು ತೊಂದರೆಗೆ ಒಳಗಾಗಿರಲ್ಲ. ಯಾಕೆ, ಏನು ಕಾರಣ ಅಂತ ಅವರು ಫೈಂಡ್ ಔಟ್ ಮಾಡಿದಾಗ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಸ್ಮಾಲ್ ಪಾಕ್ಸ್ಗೆ ವ್ಯಾಕ್ಸಿನ್ ಯಾವುದು ಅಂತ ಹೇಳಿದ್ರೆ ಕೌ ಪಾಕ್ಸ್. ಅಂದರೆ ಮನುಷ್ಯನಲ್ಲಿ ಆಗ್ತಕ್ಕಂತಹ ಒಂದು ಸ್ಮಾಲ್ ಪಾಕ್ಸ್ಗೆ ವ್ಯಾಕ್ಸಿನ್ ಅಂದರೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತಕ್ಕಂಥದ್ದು ಯಾವುದು ಅಂದರೆ ಕೌ ಪಾಕ್ಸ್ ಅಂತಕ್ಕಂಥದ್ದು ಅವರು ಫೈಂಡ್ ಔಟ್ ಮಾಡ್ತಾರೆ. ಅಂದರೆ ಮನುಷ್ಯನಲ್ಲಿರ್ತಕ್ಕಂತಹ ಒಂದು ರೋಗಕ್ಕೆ ಪ್ರಾಣಿಗಳ ಒಂದು ಪಾಕ್ಸ್ ಏನಾಗುತ್ತೆ, ಅಲ್ಲಿ ಚುಚ್ಚುಮದ್ದಾಗಿ, ರೋಗ ನಿರೋಧಕ ಮದ್ದಾಗಿ ಸಿಗುತ್ತೆ. ಈಗ ಅವರು ಅದನ್ನ ಫೈಂಡ್ ಔಟ್ ಮಾಡ್ಕೋತಾರೆ. ಇನ್ 1796 ಆನ್ ಎನ್ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಡಾಕ್ಟರ್ ಜೆನ್ನರ್ ಇಂಜೆಕ್ಟೆಡ್ ದಿ ಜರ್ಮ್ಸ್ ಆಫ್ ಕೌ ಪಾಕ್ಸ್ ಇನ್ ದಿ ಬಾಡಿ ಆಫ್ ಎ ಬಾಯ್. ಅವ್ರು ಏನು ಮಾಡ್ತಾರೆ, ಮತ್ತೆ ಅದನ್ನು ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಯಾವಾಗ, ಇನ್ನು
1796. ಸೊ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಹುಡುಗನಿಗೆ ಈ ಒಂದು ಕೌಫಾಕ್ಸ್ ಅಂತಕ್ಕಂಥ ಒಂದು ಜೆಮ್ಸನ್ನು ತಗೊಂಡು ಆ ಹುಡುಗನಿಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಇಂಜೆಕ್ಟ್ ಮಾಡಾದಮೇಲೆ ಏನಾಗುತ್ತೆ, ಆಫ್ಟರ್ ಅಬೌಟ್ 8 weeks ದ ಸೇಮ್ ಬಾಯ್ ವಾಸ್ ಇಂಜೆಕ್ಟೆಡ್ ವಿತ್ ಸ್ಮಾಲ್ ಪಾಕ್ಸ್ ಜರ್ಮ್. ಸೊ ಏನು ಮಾಡ್ತಾರೆ, ಮೊದಲು ಅವರು ಈ ಕೌಫಾಕ್ಸನ್ನು ಆ ಹುಡುಗನಿಗೆ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿ ಆದಮೇಲೆ 8 week ಅಂದರೆ 8 week ಅಂತ ಹೇಳಿದ್ರೆ 8 ವಾರಗಳ ನಂತರ ಮತ್ತೆ ಆ ಹುಡುಗನಿಗೆ ಏನು ಮಾಡ್ತಾರೆ, ಸ್ಮಾಲ್ ಪಾಕ್ಸ್ ಇದೆಯಲ್ಲ, ಅಂದರೆ ಇಡೀ ಜಗತ್ತನ್ನು ಕಾಡಿದಂತಹ ಈ ಒಂದು ಸ್ಮಾಲ್ ಪಾಕ್ಸ್ ರೋಗ ಇದೆಯಲ್ಲ, ಸೊ ಅದರ ಒಂದು ಜರ್ಮ್ಸನ್ನು ಆ ಹುಡುಗನಿಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಅವ್ರಿಗೂ ಒಂದು ವಿಷಯ ಗೊತ್ತಾಗುತ್ತೆ, ಏನು, ದ ಬಾಯ್ ಡಿಡ್ ನಾಟ್ ಶೋ ಎನಿ ಸಿಗ್ನ್ ಆಫ್ ಸ್ಮಾಲ್ ಪಾಕ್ಸ್ ಡಿಸೀಸಸ್. ಏನೋ ಹುಡುಗನಿಗೆ ಆ ಒಂದು ಸ್ಮಾಲ್ ಪಾಕ್ಸ್ನ ಒಂದು ಜೆಮ್ಸನ್ನು ಇಂಜೆಕ್ಟ್ ಮಾಡ್ತಾರೋ, ಮಾಡಿದ್ಮೇಲೆ ಅವ್ರಿಗೆ ಯಾವುದೇ ರೀತಿಯ ಒಂದು ಆ ಡಿಸೀಸಸ್ನ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ, ಅಂದರೆ ಸ್ಮಾಲ್ ಪಾಕ್ಸ್ನ ಡಿಸೀಸಸ್ ಏನೂ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅದರಲ್ಲಿ ಏನು ಗೊತ್ತಾಗುತ್ತೆ ಅವರಿಗೆ, ದಿಸ್ ಲೆಡ್ ಟು ದಿ ಡೆವಲಪ್ಮೆಂಟ್ ಆಫ್ ವ್ಯಾಕ್ಸಿನ್ ಫಾರ್ ಎ ಸ್ಮಾಲ್ ಪಾಕ್ಸ್. ವ್ಯಾಕ್ಸಿನ್ ಕ್ಯಾನ್ ಪ್ರಿವೆಂಟ್ ಡಿಸೀಸಸ್ ಫ್ರಮ್ ಕ್ಯೂರಿಂಗ್. ಅಂದರೆ ಅವ್ರಿಗಲ್ಲಿ ಈ ಒಂದು ಕೌಫಾಕ್ಸ್ ಅಂತಕ್ಕಂಥದ್ದು ಸ್ಮಾಲ್ ಪಾಕ್ಸ್ಗೆ ಒಂದು ವ್ಯಾಕ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅವರು ತಿಳ್ಕೊತಾರೆ. ಸೊ ಇದಾದಮೇಲೆ ಅವರು ಈ ಒಂದು ವ್ಯಾಕ್ಸಿನನ್ನು ಫೈಂಡ್ ಔಟ್ ಮಾಡ್ತಾರೆ. ಸೊ ಇದು ಆದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಒಂದು ಸ್ಮಾಲ್ ಪಾಕ್ಸ್ ಅಂತಕ್ಕಂಥದ್ದು ಏನಾಗುತ್ತೆ, ಅಂಥ ಒಂದು ದೊಡ್ಡ ರೋಗ ಅಲ್ಲ. ಟುಡೇ ಸ್ಮಾಲ್ ಪಾಕ್ಸ್ ಇಸ್ ನಾಟ್ ಎ ಡ್ರೀಡ್ಫುಲ್ ಡಿಸೀಸಸ್ ಎನಿಮೋರ್. ಬೇರೆ ಒಂದು ರೋಗಗಳಿಗೆ ಹೋಲಿಸ್ಕೊಂಡ್ರೆ ಸೊ ಈಗಿನ ಒಂದು ಕಾಲಕ್ಕೆ ಆ ಒಂದು ಸ್ಮಾಲ್ ಪಾಕ್ಸ್ ಅಂತಕ್ಕಂಥದ್ದು ಅಂಥ ದೊಡ್ಡ ರೋಗ ಏನು ಅಲ್ಲ. ಸೊ ಆಗಿನ ಕಾಲಕ್ಕೆ ಮೊದಲು ಬಂದಾಗ ಸೊ ಅದು ಒಂದು ದೊಡ್ಡ ರೋಗ ಆಗಿತ್ತು. ಫಾರ್ ಎಕ್ಸಾಂಪಲ್, ಇವಾಗ ಕೊರೋನಾ ನಮ್ಮ ದೇಶಕ್ಕೆ ಕಾಲಿಟ್ಟಾಗ ಸೊ ಜನಗಳು ಮನೆಯಿಂದ ಹೊರಗಡೆ ಕಾಲಿಡೋದಕ್ಕೆ ಹೆದರ್ಕೋತಾ ಇದ್ರು, ಹೌದಲ್ವಾ? ಸೊ ಎಲ್ಲಿ ಬಂದ್ಬಿಡುತ್ತೋ ಏನು ಕತೆನೋ ಅಂತ. ಆದರೆ ಇವಾಗ ಸೊ ಆ ಒಂದು ಕೊರೋನಾ ಅಂತಕ್ಕಂಥದ್ದು ನಮ್ಮ ಒಂದು ಜನರಲ್ಲೇ ಒಂದಾಗಿ ಸೇರಿಕೊಂಡಿದೆ ಅಲ್ವಾ? ಸೊ ಕೇಳ್ದ ಹೆಸರು ಏನಾಗಿದೆ, ಸೊ ಅದು ಒಂದು ರೋಗ ಬಿಡುವಂಥ ಜನ ಏನಾಗ್ತಾರೆ, ಸೊ ಕ್ಯಾಶುವಲಾಗಿ ತಗೋತಾರೆ. ಸೊ ಹಾಗೆಯೇ ಈ ಒಂದು ಸ್ಮಾಲ್ ಪಾಕ್ಸ್ ಸಹ ಈಗ ಅಂಥ ಒಂದು ದೊಡ್ಡ ರೋಗ ಏನು ಅಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಒನ್ ಪಾಶ್ಚರೈಸೇಷನ್. ಸೊ ಪಾಶ್ಚರೈಸೇಷನ್ ಬಗ್ಗೆ ನೋಡೋಣ. ಲೂಯಿಸ್ ಪಾಶ್ಚರೈಸೇಷನ್ ವಾಸ್ ಎ ಫ್ರೆಂಚ್ ಸೈಂಟಿಸ್ಟ್. He find out that many diseases spread throughout various germs. These germs are present in air, water, milk, etc. When we inhale air or consume water, milk, etc., these germs also enter our body and cause various diseases. ಸೊ ಈ ಒಂದು ಲೂಯಿಸ್ ಪಾಶ್ಚರ್ ಅಂತಕ್ಕಂಥವ್ರು ಯಾರು, ಒಬ್ಬರು ಫ್ರಾನ್ಸ್ನ ಸೈಂಟಿಸ್ಟ್. ಸೊ ಇವರು ಯಾವುದಕ್ಕೆ ಒಂದು ವ್ಯಾಕ್ಸಿನ್ ಅಥವಾ ಏನು ಕಂಡುಹಿಡಿದ್ರು ಅಂತ ಹೇಳಿದಾಗ, ಸೊ ಇವರು ಈ ಒಂದು ನೀರಿರ್ಬೋದು, ವಾಟರ್ ಇರ್ಬೋದು, ಮಿಲ್ಕ್, ಹೇರ್ ಇವುಗಳನ್ನ ನಾವು ಕುಡಿದಾಗ ಹಲವಾರು ಒಂದು ರೋಗಗಳಿಗೆ ತುತ್ತಾಗ್ತಾಯಿದ್ವಿ. ಸೊ ಅದಕ್ಕೆ ಏನು ಕಾರಣ, ಸೊ ಅದನ್ನ ಅವರು ಫೈಂಡ್ ಔಟ್ ಮಾಡ್ತಾರೆ. ಸೊ ಯಾಕೆ ಏನು ಅಂತ ಹೇಳಿದಾಗ ಸೊ ಅವ್ರು ಹೇಳ್ತಾರೆ, ಪಾಶ್ಚರ್ ಥಾಟ್ ದಟ್ ದ ಬೆಸ್ಟ್ ವೇ ಟು ಪ್ರಿವೆಂಟ್ ಸಚ್ ಡಿಸೀಸಸ್ ಇಸ್ ಟು ಕಿಲ್ ದಿ ಜರ್ಮ್ಸ್. ಸೊ ಯಾವುದೇ ಒಂದು ರೋಗದಿಂದ ನಾವು ತಪ್ಪಿಸ್ಕೋಬೇಕು ಅಂದರೆ ಆ ರೋಗಗಳ ಕಾರಣವಾಗುವಂಥ ಜರ್ಮ್ಸನ್ನು ಕಿಲ್ ಮಾಡಬೇಕು, ಅಂದರೆ ಸಾಯಿಸಬೇಕು. ಸೊ ಹೇಗೆ ಅಂತ ಹೇಳಿದಾಗ, ಹಿ ಡಿಸ್ಕವರ್ಡ್ ದಟ್ ಮೋಸ್ಟ್ ಆಫ್ ದ ಜರ್ಮ್ಸ್ ಗಾಟ್ ಕಿಲ್ಡ್ ಅಟ್ ಎ ವೆರಿ ಹೈ ಟೆಂಪ್ರೇಚರ್. ಸೊ ಏನೋ ಒಂದು ವಿಷಯ ಗೊತ್ತಾಗುತ್ತೆ ಅಂದರೆ, ಹೆಚ್ಚಿನ ಒಂದು ಟೆಂಪ್ರೇಚರ್ ಅಂದರೆ ಹೆಚ್ಚಿನ ಒಂದು ಉಷ್ಣಾಂಶದಲ್ಲಿ ಹೆಚ್ಚಿನ ಒಂದು ಜರ್ಮ್ಸ್ಗಳು ಏನಾಗುತ್ತೆ, ಸತ್ತೋಗ್ತವೆ. ಇವಾಗ ನಾವು ಬಟ್ಟೆಗಳನ್ನು ಬಿಸಿಲಲ್ಲಿ ಒಣಗಾಕ್ತೀವಿ. ಸೊ ಒಣಗಲಿ ಅನ್ನೋ ಒಂದೇ ಉದ್ದೇಶ ಅಲ್ಲ, ಆ ಬಟ್ಟೆಗಳಲ್ಲಿ ಇರ್ತಕ್ಕಂಥ ಜೆಮ್ಸ್ಗಳು ಸಹ ಸಾಯಲಿ ಅನ್ನೋ ಕಾರಣಕ್ಕೆ ನಾವು ಬಟ್ಟೆಗಳನ್ನು ಬಿಸಿಲಲ್ಲಿ ಒಣಗಾಕ್ತಕ್ಕಂಥದ್ದು. ಅಂದರೆ ತುಂಬ ಬಿಸಿಲು ಬಂದರೆ ಏನಾಗುತ್ತೆ, ಸೊ ಅದರಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕ್ರಿಮಿಕೀಟಗಳೆಲ್ಲ ನಾಶ ಆಗೋಗುತ್ತೆ. ಸೊ ಅದನ್ನು ಕಂಡುಹಿಡಿದವ್ರು ಯಾರು ಅಂತ ಹೇಳಿದ್ರೆ ಈ ಒಂದು ಲೂಯಿಸ್ ಪಾಶ್ಚರ್ ಅಂತಕ್ಕಂಥವ್ರು. ಸೊ ಇವರು ಆ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿ ಸೊ ತಿಳ್ಕೊತಾರೆ. ಪಾಶ್ಚರ್ ಡೆವಲಪ್ಡ್ ಎ ಟೆಕ್ನಿಕ್ whereby he made milk safe for drinking by killing diseases causing germs present in it. The technique involved heating the milk to 72 degrees Celsius for 15 minutes, followed by rapid cooling to below 10 degrees Celsius. This technique is called pasteurization in honor of Louis Pasteur. ಸೊ ಇವರು ಏನು ಮಾಡ್ತಾರೆ, ಹೆಚ್ಚು ಉಷ್ಣಾಂಶದಲ್ಲಿ ಈ ಒಂದು ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ ಅನ್ನೋ ತಿಳ್ಕೊತಾರೆ. ಜೊತೆಗೆ ಈ ಹಾಲಿನಿಂದ ಏನು ಜೆಮ್ಸ್ಗಳು ಹರಡ್ತಾ ಇತ್ತು, ಸೊ ಅದನ್ನ ತಡಿಬೇಕು ಅಂದರೆ ಏನು ಮಾಡಬೇಕು, ಅವರು
15 ನಿಮಿಷಗಳ ಕಾಲ 72 ಡಿಗ್ರಿ ಸೆಲ್ಸಿಯಸ್ನ ಒಂದು ಉಷ್ಣಾಂಶದಲ್ಲಿ ಮಿಲ್ಕನ್ನು ನಾವು ಕಾಯಿಸೋದ್ರಿಂದ, ಕುದಿಸೋದ್ರಿಂದ ಏನಾಗುತ್ತೆ, ಸೊ ಅದರಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕ್ರಿಮಿಗಳು, ಜೆಮ್ಸ್ಗಳೆಲ್ಲ ಸತ್ತೋಗುತ್ತೆ. ಸೊ ಅದಾದಮೇಲೆ ಅದನ್ನ ನಾವು 10 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದನ್ನ ನಾವು ಕುದಿಸಿದಾಗ ಸೊ ನಮಗೆ ಏನಾಗುತ್ತೆ, ಆ ಒಂದು ಜಮ್ಸ್ಗಳು ನಾಶ ಆಗಿರೋವಂಥದ್ದು ಸಿಗುತ್ತೆ. ಸೊ ಅಲ್ಲಿ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನ ಅವರು ಫೈಂಡ್ ಔಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್, ಸೊ ಇವಾಗ ಇಷ್ಟು ಏನು ಬ್ಯಾಕ್ಟೀರಿಯಾಗಳಿರ್ಬೋದು, ಸೊ ರೋಗಗಳಿಂದ ನಾವು ಹೇಗೆ ಮೊದಲೆಲ್ಲ ಅದಕ್ಕೆ ಪ್ರಿಕಾಕ್ಷನನ್ನು ಮಾಡಿಕೊಂಡ್ರು ಮತ್ತು ಹೇಗೆ ವ್ಯಾಕ್ಸಿನ್ ಕಂಡುಹಿಡಿದು ಅಂತ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಒನ್, ಬೇಸಿಕ್ ಹೆಲ್ತ್ ಕೇರ್. ಸೊ ಇವಾಗ ರೋಗಗಳು ಬರೋದಕ್ಕೂ ಮೊದಲೇ ನಮ್ಮನ್ನು ನಾವು ಹೇಗೆ ಸೇಫ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ವಿ ಕ್ಯಾನ್ ಕೀಪ್ ಅವರ್ ಸೆಲ್ಫ್ಸ್ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್ ಬೈ ಫಾಲೋಯಿಂಗ್ ಸರ್ಟೈನ್ ಪ್ರಿಕಾಕ್ಷನ್ಸ್ ಇನ್ ಅವರ್ ಡೈಲಿ ಲೈಫ್. ಸೊ ನಾವು ರೋಗಗಳು ಬರೋದಕ್ಕೂ ಮೊದಲೇ ನಮ್ಮನ್ನು ನಾವು ಹೆಲ್ದಿಯಾಗಿ ಮತ್ತು ಸ್ಟ್ರಾಂಗಾಗಿ ಇಟ್ಕೋಬೋದು. ಸೊ ಹೇಗೆ ಅಂದರೆ ನಮ್ಮ ಒಂದು ಡೈಲಿ ಲೈಫಲ್ಲಿ ಕೆಲವೊಂದು ವಿಧಾನಗಳನ್ನು ಅನುಸರಿಸ್ಕೊಳ್ಳೋದ್ರ ಮೂಲಕ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೋದು. ವಿ ಕ್ಯಾನ್ ಹೆಲ್ಪ್ ಅವರ್ ಚಿಲ್ಡ್ರನ್ ಬೈ ಅಡಾಪ್ಟಿಂಗ್ ಹೆಲ್ದಿ ಹ್ಯಾಬಿಟ್ಸ್. ಸಮ್ ಆಫ್ ದೆಮ್ ಆರ್ ಆಸ್ ಅಂಡರ್. ಸೊ ಇಲ್ಲಿ ಕೆಲವೊಂದನ್ನು ಕೊಟ್ಟಿದ್ದಾರೆ, ನೋಡೋಣ. ಎಕ್ಸಸೈಸ್ ರೆಗ್ಯುಲರ್ಲಿ ಟು ಸ್ಟ್ರೆಂತ್ ಆ್ಯಂಡ್ ಯುವರ್ ಬಾಡಿ. ಪ್ರತಿದಿನ ಎಕ್ಸಸೈಸನ್ನು, ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡ್ತಾ ಬರೋವಂಥದ್ದು. ಸೊ ಚಿಕ್ಕ ಮಕ್ಕಳಿಗೆ ನಾವು ಸ್ಕೂಲ್ಗಳೆಲ್ಲ ಮಾಡಿಸ್ತಾ ಇರ್ತೀವಿ, ಹೌದಲ್ವಾ? ಸೊ ಆ ಒಂದು ಅಭ್ಯಾಸನ ಮನೇಲಿದ್ದಾಗಲೂ ಸಹ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಸಣ್ಣ ಪುಟ್ಟ ಸಿಂಪಲ್ ಆಗಿರ್ತಕ್ಕಂಥ ಒಂದು ಎಕ್ಸಸೈಸ್ಗಳನ್ನು ಮಾಡೋದ್ರ ಮೂಲಕ ಸೊ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬಹುದು. ಕೀಪ್ ಯುವರ್ ಎನ್ವೈರನ್ಮೆಂಟ್ ಕ್ಲೀನ್ ಆ್ಯಂಡ್ ಫ್ರೀ ಫ್ರಮ್ ಪೊಲ್ಯೂಷನ್. ನಮ್ಮ ಸುತ್ತಲಿನ ಒಂದು ವಾತಾವರಣವನ್ನು ಕ್ಲೀನಾಗಿ ಇಟ್ಕೊಳ್ತಕ್ಕಂಥದ್ದು. ಸೊ ಈ ಒಂದು ಕೊರೋನಾ ಬಂದಂಥ ಟೈಮಲ್ಲಿ ನೋಡಿರಬೇಕು ನೀವು. ಸೊ ಏನು ನಗರಸಭೆಯವರೆಲ್ಲ ಸೊ ವ್ಯಾನ್ಗಳಲ್ಲೆಲ್ಲ ಸ್ಪ್ರೇಗಳನ್ನು ತಗೊಬಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಮ್ಮ ಬೀದಿಗಳೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ಹೌದಲ್ವಾ? ಹಾಗೆಯೇ ಕಸ ಕಡ್ಡಿ ಇದ್ದರೆ ಸೊ ಅದರಲ್ಲಿ ನೀರು ನಿಲ್ಲದೆ ಇರೋ ಹಾಗೆ ಬಂದು ಅದನ್ನ ತಗೊಂಡು ಹೋಗ್ತಾಯಿದ್ರು. ಸೊ ಜೊತೆಗೆ ಜನಗಳಿಗೆ ಅವೇರ್ನೆಸ್ಸನ್ನು ಮೂಡಿಸ್ತಾಯಿದ್ರು. ಸೊ ಅಕ್ಕಪಕ್ಕದಲ್ಲಿ ನೀರು ನಿಂತ್ಕೊಳ್ಳೋಕೆ ಮಾಡಬೇಡಿ, ಈ ಚಿಕನ್ ಗುನ್ಯಾ ಮಲೇರಿಯಾ ಬಂದರೆ ಇದೆಲ್ಲ ಹೇಳ್ತಾ ಇರ್ತಾರೆ. ಸೊ ಅಂದರೆ ಯಾಕೆ, ಏನಾದರೂ ನಮ್ಮ ಎನ್ವೈರ್ನ್ಮೆಂಟ್ ಏನಾದರೂ ಅನ್ಕ್ಲೀನ್ಡ್ ಆದರೆ ಸೊ ರೋಗಗಳು ಬೇಗ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಅದರಿಂದ ಎನ್ವೈರ್ನ್ಮೆಂಟನ್ನು ಆದಷ್ಟು ನೀಟಾಗಿ ಇಟ್ಕೋಬೇಕು. ವೆನ್ ಯು ಫೀಲ್ ಸಿಕ್ ಕನ್ಸಲ್ಟ್ ದಿ ಡಾಕ್ಟರ್ ಇಮಿಡಿಯೇಟ್ಲಿ. ಸೊ ಯಾವಾಗ ನಮಗೆ ಹುಷಾರು ತಪ್ಪಿದೆ ಅಂತ ಅನಿಸುತ್ತೋ ತಕ್ಷಣವಾಗಿ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಸೊ ನಿಮಗೆ ಇವಾಗ ಏನೋ ನೆಗಡಿ ಬರೋ ಆಗಿದೆ, ಕೆಮ್ಮು ಬರುತ್ತೆ ಅಂದಾಗ, ಅಥವಾ ಜಾಸ್ತಿ ಆಗೇ ಹೋಯ್ತು ನನಗೆ ಅಂತ ಹೇಳಿದಾಗ ಏನು ಮಾಡಬೇಕು, ತಕ್ಷಣವಾಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು. ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಈಟಿಂಗ್ ಫುಡ್. ನಿಮ್ಮ ಒಂದು ಕೈಯನ್ನು ಏನು ಮಾಡಬೇಕು, 2 ಟೈಮ್ ಕ್ಲೀನ್ ಮಾಡಬೇಕು, ತೊಳಿಬೇಕು. ಅಂದರೆ ಊಟಕ್ಕೂ ಮೊದಲು ಮತ್ತು ಊಟದ ನಂತರ ಚೆನ್ನಾಗಿ ವಾಶ್ ಮಾಡಬೇಕು. ಡ್ರಿಂಕ್ ಓನ್ಲಿ ಕ್ಲೀನ್ ವಾಟರ್ ಆ್ಯಂಡ್ ಆಲ್ವೇಸ್ ಕೀಪ್ ದಿ ಫುಡ್ ಕವರ್ಡ್. ಸೊ ನಾವು ಕುಡಿಯುವಂಥ ನೀರು ಏನಾಗಿರಬೇಕು, ಕ್ಲೀನಾಗಿರಬೇಕು. ಕ್ಲೀನಾಗಿರೋ ವಾಟರ್ನೇ ನಾವೇನು ಮಾಡಬೇಕು, ಕುಡಿಬೇಕು. ಜೊತೆಗೆ ಕೀಪ್ ದಿ ಫುಡ್ ಕವರ್ಡ್ ಅಂದರೆ ನಾವು ತಿನ್ನುವಂಥ ಆಹಾರವನ್ನು ಏನು ಮಾಡಬೇಕು, ಸೊ ಕವರ್ಡ್ ಮಾಡಿ ಇಟ್ಟಿರಬೇಕು. ಅಂದರೆ ಅದನ್ನ ನೋಣ ಮತ್ತು ಏನು ಗಾಳಿಗೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಆಹಾರವನ್ನು ನಾವು ಸೇವಿಸ್ಬಾರ್ದು. ಸೇಫಾಗಿ ಅದನ್ನ ಮುಚ್ಚಿಟ್ಟಿರ್ತಕ್ಕಂಥ ಆಹಾರವನ್ನು ಯೂಸ್ ಮಾಡಬೇಕು. ಈಟ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಬ್ಯಾಲೆನ್ಸ್ಡ್ ಫುಡ್ ಓನ್ಲಿ. ನಾವು ತಿಂತಕ್ಕಂಥ ಫುಡ್ಡಲ್ಲಿ ನ್ಯೂಟ್ರಿಯೆಂಟ್ಸ್ ಇರಬೇಕು, ಜೊತೆಗೆ ಅದು ನಮ್ಮ ಸಮತೋಲನ ಆಹಾರವನ್ನು ನಾವು ತಗೋಬೇಕು. ಸೊ ಯಾವುದೋ ಒಂದು ಫುಡ್ ನನಗೆ ಇಷ್ಟ ಅಂದ್ಬಿಟ್ಟು ಒಂದನ್ನೇ ತಿನ್ನೋದಲ್ಲ. ಸೊ ಏನಾಗುತ್ತೆ, ಒಂದೇ ರೀತಿಯ ಒಂದು ಪೌಷ್ಟಿಕಾಂಶ ಅಥವಾ ಯಾವುದೋ ಒಂದು ಸತ್ವಗಳು ನಮ್ಮ ದೇಹಕ್ಕೆ ಸೇರುತ್ತೆ. ಸೊ ನಮ್ಮ ದೇಹಕ್ಕೆ ಬೇಕಾಗಿರೋಂಥ ಬೇರೆ ಬೇರೆ ಒಂದು ವಿಟಮಿನ್ಗಳು ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ಬನಿಗೆ ದ್ರಾಕ್ಷಿ ಇಷ್ಟ ಅಂದ್ಬಿಟ್ಟು ಹೆಚ್ಚು ದ್ರಾಕ್ಷಿನೇ ತಿಂತಾನೆ. ಸೊ ಅದೊಂದೇ ತಿಂದರೆ ಏನಾಗುತ್ತೆ, ಸೊ ಅದರಲ್ಲಿರ್ತಕ್ಕಂಥ ಸಿ ವಿಟಮಿನ್ ಮಾತ್ರ ಸಿಗುತ್ತೆ. ಸೊ ಎ ವಿಟಮಿನ್, ಕೆ, ಸೊ ಹಾಗೆಯೇ ಬಿ ವಿಟಮಿನ್ ಇರ್ಬೋದು. ಸೊ ಇಂಥದ್ದು ಯಾವುದೂ ಸಿಗೋದಿಲ್ಲ. ಸೊ ಅದಕ್ಕೇನು ಮಾಡಬೇಕು, ಎಲ್ಲ ವಿಟಮಿನ್ಸ್ ಇರ್ತಕ್ಕಂತಹ ಒಂದು ಆಹಾರವನ್ನು ಅಂದರೆ ಸಮತೋಲನ ಆಹಾರವನ್ನು ತಗೋಬೇಕು. ಸೊ ಏನು ರೈಸ್ ಇಷ್ಟ ಉಂಟು ಜಾಸ್ತಿ ರೈಸನ್ನೇ ತಿನ್ನೋದಲ್ಲ, ಹೌದಲ್ವಾ? 3 ಟೈಮ್ಸು ರೈಸನ್ನು ತಿನ್ಕೊಂಡು ಬರೋದು, ಬೇರೆ ಏನೇನೋ ತಿಂದೇ ಇರೋದು. ಸೊ ಈ ಥರ ಮಾಡಬಾರ್ದು. ನಮ್ಮ ದೇಹಕ್ಕೆ ಸಮತೋಲನ ಆಹಾರವನ್ನು ನಾವು ತಗೋಬೇಕು. ಸೊ ಇದೆಲ್ಲ ಏನು, ನಮ್ಮ ಒಂದು ಹೆಲ್ತನ್ನು ನಾವು ಕೇರ್ ಮಾಡ್ತಕ್ಕಂತಹ ಕೆಲವೊಂದು ಸ್ಟೆಪ್ಸು.
ಸೊ ಇದಿಷ್ಟು ನಿಮ್ಮ ಒಂದು ಈ ಲಾಂಗ್ ಆ್ಯಂಡ್ ಹೆಲ್ತಿ ಲೈಫಲ್ಲಿ ಬರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಇದಿಷ್ಟನ್ನು ನೀವು ಓದಿ ಈ ಬೇಸಿಕ್ ಹೆಲ್ತ್ ಕೇರ್ ಅಂತಕ್ಕಂಥದ್ದನ್ನು ನೀವು ಇನ್ನೂ ಒಂದ್ಸರಿ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸೊ ಅದರಲ್ಲಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಫಾಲೋ ಅಪ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಮ್ ಪೀಪಲ್ ನೆವರ್ ಡೈ, ಸೊ ಆ ಲೆಸನ್ ಬಗ್ಗೆ ನೋಡೋಣ. ಥ್ಯಾಂಕ್ ಯು.